ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಟ್ರೈಬಲ್ ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಟ್ರೈಬಲ್ ಪೇಂಟಿಂಗಿಗೆ ನಾನು ಅಕ್ರೆಲಿಕ್ ಪೇಂಟಿಂಗನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಶೀಟನ್ನು ತೆಗೆದುಕೊಂಡಿದ್ದೀನಿ. ಮೊದಲು ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆ ಫೋಟೋದಲ್ಲಿ ಇರೋ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿಕೊಂಡು ನಾನು ಫಿಗರ್ನ ಡ್ರಾ ಮಾಡಿಕೊಂಡೆ. ಕ್ಯಾನ್ವಾಸ್ ರೋಲು ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ತಗೋಬಹುದು. ನಂತರದಲ್ಲಿ ನೀವು ಡ್ರಾ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಪ್ರಿಂಟೌಟ್ ತಕ್ಕೊಂಡ್ಬಿಟ್ಟು ಫೋಟೋನ ಅದನ್ನು ನೀವು ಕಾರ್ಬನ್ ಶೀಟಿಂದ ಮಾರ್ಕ್ ಮಾಡ್ಕೋಬಹುದು. ನಾನಿಲ್ಲಿ ಹಾಗೇ ಡ್ರಾ ಮಾಡಿಕೊಂಡೆ. ಇದಕ್ಕೆ ಒಂದು ರೌಂಡ್ ಬ್ರಷ್ ಹಾಗೂ 00 ಸೈಜ್ ಬ್ರಷ್ ಬೇಕಾಗುತ್ತೆ. ಬ್ಲ್ಯಾಕ್, ಗೋಲ್ಡ್ ಆ್ಯಂಡ್ ವೈಟ್ ಮೂರೇ ಸಾಕು ಇದಕ್ಕೆ ಪೇಂಟು. ಟ್ರೈಬಲ್ ಪೇಂಟಿಂಗ್ನ ಇನ್ಫಾರ್ಮೇಷನ್ ನೋಟ್ಸು ಕೂಡ ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಟ್ರೈಬಲ್ ಪೇಂಟಿಂಗು ಆರಂಭದಲ್ಲಿ ಬೇಸರವನ್ನು ಕಳೀಲಿಕ್ಕೋಸ್ಕರ ಆದಿ ಜನರು ಗೋಡೆ ಮೇಲೆ ಅಥವಾ ಬಂಡೆಗಳ ಮೇಲೆ ಅಥವಾ ನೆಲದ ಮೇಲೆ ಒಂದು ಕಲ್ಲಿನ ಸಹಾಯದಿಂದ ಏನೋ ಒಂದನ್ನು ಚಿತ್ರಿಸ್ತಾ ಹೋದರು, ಮುದ್ರಿಸ್ತಾ ಹೋದರು. ಅದು ನೋಡುಗರ ಕಣ್ಣಿಗೆ ಒಂದು ಚಿತ್ರವಾಗಿ ಕಾಣಿಸ್ತಾ ಹೋಯಿತು. ತನ್ನ ಸುತ್ತಲಿರುವ ಪ್ರಾಣಿ ಆಗಿರಬಹುದು, ಪಕ್ಷಿ ಆಗಿರಬಹುದು, ಅಥವಾ ತನ್ನನ್ನೇ ಆಗಿರಬಹುದು, ಅದನ್ನು ಅವನು ಚಿತ್ರಿಸ್ತಾ ಹೋದ ಬಿಡುವಿನ ಸಮಯದಲ್ಲಿ ಬೇಜಾರನ್ನು ಕಳೀಲಿಕ್ಕೋಸ್ಕರ. ಹೀಗೆ ಟ್ರೈಬಲ್ ಪೇಂಟಿಂಗು ಹುಟ್ಕೊಳ್ತಾ ಆರಂಭ ಆಯಿತು. ಅದು ಆಧುನಿಕತೆಯತ್ತ ವಿಭಿನ್ನವಾದ ಹೆಸರು ರೂಪಗಳನ್ನು ಆ ಪ್ರದೇಶಕ್ಕೆ ತಕ್ಕಂತೆ ಪಡ್ಕೊಳ್ತಾ ಹೋಯಿತು. ಇದೇ ರೀತಿ ಅಭಿವೃದ್ಧಿ ಆಗ್ತಾ ಹೋಯಿತು. ಈ ಟ್ರೈಬಲ್ ಪೇಂಟಿಂಗು ಮೂಲತಃ ಈ ಚಿತ್ರವನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಟ್ರೈಬಲ್ ಪೇಂಟಿಂಗ್ ಹೇಗಿರುತ್ತೆ ಮತ್ತು ಆಗಿನ ಜನಜೀವನ ಶೈಲಿ ಹಾಗೂ ಅವರ ಉಡುಗೆ ತೊಡುಗೆ, ಅವರ ಅಲಂಕಾರವನ್ನು ಕೂಡ ಕಾಣಬಹುದು. ಅಂದರೆ ಈ ಪೇಂಟಿಂಗನ್ನು ನೋಡಿದಾಗ ಅಥವಾ ಇದೇ ರೀತಿಯ ಟ್ರೈಬಲ್ ಪೇಂಟಿಂಗನ್ನು ಯಾವುದನ್ನಾದರೂ ನೋಡಿದಾಗ ಸೊ ಅವರ ಒಂದು ಶೈಲಿಯನ್ನು ನಾವು ನೋಡಿಬಿಟ್ಟು ಊಹೆ ಮಾಡ್ಕೋಬಹುದು ಅಥವಾ ತಿಳ್ಕೋಬಹುದು. ಈ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇದು ಒಂದು ಒಳ್ಳೆ ಸಾಕ್ಷಿಯಾಗಿ ನಮಗೆ ಸಿಗುತ್ತೆ, ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಇದನ್ನು ತಿಳ್ಕೊಳ್ಳಲಿಕ್ಕೆ. ಈ ಟ್ರೈಬಲ್ ಪೇಂಟಿಂಗ್ಸ್ ಯಾವಾಗಲೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇರುತ್ತೆ. ಯಾಕೆಂದರೆ ಅನಾದಿ ಕಾಲದಲ್ಲಿ ಗೋಡೆ ಮೇಲೆ ಮಣ್ಣು, ಸುಣ್ಣ, ಬೂದಿ ಮತ್ತು ಇದ್ದಲು ಇದನ್ನೇ ಯೂಸ್ ಮಾಡ್ತಿದ್ರಲ್ವ. ಹಾಗಾಗಿ ಈ ಟ್ರೈಬಲ್ ಪೇಂಟಿಂಗು ಹೆಚ್ಚು ಇದೇ ರೀತಿ ಗುರುತಿಸಲ್ಪಡುತ್ತೆ ಮತ್ತು ಇದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಬೇಸಿಕ್ಲಿ ಟ್ರೈಬಲ್ ಪೇಂಟಿಂಗ್ ರೆಡಿ ಮಾಡ್ಕೋಬಹುದು. ಈ ಒಂದು ಆಧುನಿಕತೆಗೆ ತಕ್ಕಂತೆ ನಾವು ಅದನ್ನು ಸ್ವಲ್ಪ ರೂಪುರೇಷೆಗಳನ್ನು ಬದಲಾಯಿಸ್ಕೊಳ್ತಾ ಹೋಗಬಹುದು. ಅಂದರೆ ನಮ್ಮ ಇಚ್ಛೆಗೆ ಅನುಸಾರವಾಗಿ. ಹಾಗಾದರೆ ಈ ಟ್ರೈಬಲ್ ಪೇಂಟಿಂಗನ್ನು ಹೇಗೆ ಆರಂಭ ಆಯಿತು, ಈ ಟ್ರೈಬಲ್ ಪೇಂಟಿಂಗ್ ಹೇಗೆ ಮುಂದುವರಿತಾ ಬಂತು ಅಂತ ಅಂದರೆ ಈ ಬುಡಕಟ್ಟು ಕಲೆ ಅಂತ ಕರೀತಾರೆ. ಅಂದರೆ ಬುಡಕಟ್ಟು ಜನಾಂಗೀಯದಲ್ಲಿ ಅರಳಿದಂತಹ ಕಲೆ ಬುಡಕಟ್ಟು ಕಲೆ. ಇದು ಸ್ಥಳೀಯ ಜನರ ದೃಶ್ಯ ಕಲೆಗಳು. ಅಂದರೆ ಅಲ್ಲಲ್ಲಿ ಬುಡಕಟ್ಟು ಜನರು ಏನು ವಾಸಿಸ್ತಿದ್ರಲ್ಲ ಅಂತಹ ಜನರ ಸ್ಥಳೀಯವಾದ ಕಲೆ ಮತ್ತು ಅವರ ಸಂಸ್ಕೃತಿ ಅದೇ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕುಂಬಾರಿಕೆಯಲ್ಲಿ ತೊಡಗಿರ್ತಾನೆ, ಮುಂದುವರಿಸ್ಕೊಂಡು ಬರ್ತಾನೆ ಅವನ ಮೂಲ ವೃತ್ತಿಯನ್ನು. ಹೀಗೆ ಇದೇ ರೀತಿ ಅವರ ಸಂಸ್ಕೃತಿಯನ್ನು ಈ ಬುಡಕಟ್ಟು ಕಲೆಯ ಜನರು ಬುಡಕಟ್ಟು ಕಲೆಯನ್ನು ಮುಂದುವರಿಸ್ಕೊಳ್ತಾ ಬಂದರು. ಪಾಶ್ಚಿಮಾತ್ಯೇತರ ಕಲೆ ಅಥವಾ ಜನಾಂಗೀಯ ಕಲೆ ಎಂದು ಕೂಡ ಇದನ್ನು ಕರೆಯಲ್ಪಡ್ತಾರೆ.
ಈ ಬುಡಕಟ್ಟು ಕಲೆಗಳನ್ನು ಐತಿಹಾಸಿಕವಾಗಿ ಪಾಶ್ಚಿಮಾತ್ಯ ಮಾನವಶಾಸ್ತ್ರಜ್ಞರು, ಖಾಸಗಿ ಸಂಗ್ರಹಕಾರರು ಮತ್ತು ವಸ್ತು ಸಂಗ್ರಹಾಲಯಗಳು ವಿಶೇಷವಾದ ಜನಾಂಗೀಯ ಮತ್ತು ನೈಸರ್ಗಿಕ ಇತಿಹಾಸವನ್ನು ಇದು ಕೊಡುತ್ತೆ. ಇನ್ನು ಈ ಬುಡಕಟ್ಟು ಕಲೆ ಸಾಮಾನ್ಯವಾಗಿ ವಿದ್ಯುಕ್ತ ಅಥವಾ ಧಾರ್ಮಿಕ ಸ್ವರೂಪದ್ದಾಗಿರುತ್ತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿಕೊಳ್ಳುವ ಈ ಬುಡಕಟ್ಟು ಕಲೆಯು ಬುಡಕಟ್ಟು ಸಂಸ್ಕೃತಿಯ ಕಲಾಕೃತಿಯ ಕರಕುಶಲತೆಯನ್ನು ಸೂಚಿಸುತ್ತದೆ. ವಸ್ತು ಸಂಗ್ರಹಾಲಯ ಸಂಗ್ರಹದಲ್ಲಿ ಬುಡಕಟ್ಟು ಕಲೆಯು 3 ಪ್ರಾಥಮಿಕ ವರ್ಗಗಳನ್ನು ಹೊಂದಿದೆ. ಒಂದು ಆಫ್ರಿಕನ್ ಕಲೆ, ಇದು ಉಪ ಸಹಾರನ್ ಕಲೆಯನ್ನು ಒಳಗೊಂಡಿರುತ್ತೆ. ಎರಡನೇದು ಅಮೇರಿಕದ ಕಲೆ, ಮೂರನೇದು ಸಾಗರ ಕಲೆ. ಇದರಲ್ಲಿ ಆಫ್ರಿಕಾ, ಮಲೆನೇಷಿಯಾ, ನ್ಯೂಜಿಲೆಂಡ್, ಪಾಲಿನೇಷಿಯಾ ಈ ಎಲ್ಲ ಪ್ರದೇಶಗಳಲ್ಲಿ ಸಾಗರ ಕಲೆ ಒಳಗೊಂಡಿದೆ. ಅಂದರೆ ಸಾಗರ ಕಲೆ ಅನ್ನೋದು ಈ ಎಲ್ಲ ಪ್ರದೇಶಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಬುಡಕಟ್ಟು ಕಲೆಗಳ ಸಂಗ್ರಹವು ಐತಿಹಾಸಿಕವಾಗಿದೆ. ಉದಾತ್ತ ನಾಗರಿಕ ಎಂಬ ಪಾಶ್ಚಿಮಾತ್ಯ ಪುರಾಣದಿಂದ ಪ್ರೇರಿತವಾಗಿದೆ. 19ನೇ ಶತಮಾನದಲ್ಲಿ ಪಾಶ್ಚಿಮಾತ್ಯೇತರ ಈ ಕಲೆಯನ್ನು ಮುಖ್ಯವಾಹಿನಿಯ ಪಾಶ್ಚಿಮಾತ್ಯ ಕಲಾ ವೃತ್ತಿಪರರು ಕಲೆ ಎಂದು ನೋಡಲಿಲ್ಲ. ಬದಲಾಗಿ ಈ ವಸ್ತುಗಳನ್ನು ವಿಲಕ್ಷಣ ಅಥವಾ ಪ್ರಾಚೀನ ಸಂಸ್ಕೃತಿಗಳಾಗಿ ನೋಡಲಾಗುತ್ತಿತ್ತು. ಇದು ಇನ್ನೂ ಜನಾಂಗೀಯ ಸಂಗ್ರಹಗಳಲ್ಲಿದೆ. 20ನೇ ಶತಮಾನದಲ್ಲಿ ದ್ವಿತೀಯಾರ್ಧದಲ್ಲಿ ಬುಡಕಟ್ಟು ಕಲೆಗಳ ಗ್ರಹಿಕೆ ಕಡಿಮೆ ಪಿತೃಪ್ರಧಾನವಾಗಿದೆ. ಏಕೆಂದರೆ ಸ್ಥಳೀಯ ಮತ್ತು ವಕೀಲರು ಈ ಕಲೆಯ ಹೆಚ್ಚು ವಸ್ತುನಿಷ್ಠ ಪಾಂಡಿತ್ಯಕ್ಕಾಗಿ ಹೋರಾಡಿದ್ದಾರೆ. ಇದೊಂದು ಮಾರುಕಟ್ಟೆಯ ಭಾಗವೂ ಕೂಡ ಆಗಿದೆ. ಆಧುನಿಕತಾವಾದದ ಮೇಲಿನ ಪ್ರಭಾವ ಹೇಗಿದೆ ಅಂದರೆ 19ನೇ ಶತಮಾನದ ಅಂತ್ಯದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೆ ಬುಡಕಟ್ಟು ಕಲೆಗಳು ಪ್ರಮುಖ ಪ್ರದರ್ಶನಗಳಾಗಿವೆ. ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ 1935 ಆಫ್ರಿಕಾ ನಿಗ್ರೋ ಕಲೆ ಮತ್ತು 1941ರ ಯುನೈಟೆಡ್ ಸ್ಟೇಟ್ಸ್ನ ಭಾರತೀಯ ಕಲೆ ಸೇರಿಕೊಂಡಿವೆ. ಸ್ಕ್ರೀನ್ ಮೇಲೆ ಮತ್ತೊಂದು ಕಡೆ ನೋಡ್ತಾ ಇರೋದು ಈ ಕಲೆಯ ಬುಡಕಟ್ಟು ಚಿತ್ರಕಲೆಯ ಚಿಹ್ನೆಗಳು. ಅಂದರೆ ಮೂಲತಃ ಟ್ರೈಬಲ್ ಪೇಂಟಿಂಗ್ ಬಿಡಿಸುವಾಗ ಒಂದು ಮುಖ ಆಗಿರಲಿ, ಕಣ್ಣು ಅಥವಾ ಎಲೆ, ಕೈ, ಕಾಲು ಹಾಗೂ ಅವರ ಒಂದು ಭಾವನೆ ಈ ಒಂದು ರೀತಿಯಲ್ಲಿ ಇರುತ್ತೆ. ಇದನ್ನು ಗಮನಿಸಿದಾಗಲೇ ಟ್ರೈಬಲ್ ಪೇಂಟಿಂಗ್ ಅಂತ ನಮಗೆ ಕಾಣಸಿಗುತ್ತೆ. ಟ್ರೈಬಲ್ ಪೇಂಟಿಂಗು ಇಂಡಿಯನ್ ಟ್ರೈಬಲ್ ಪೇಂಟಿಂಗ್, ವೆಸ್ಟರ್ನ್ ಟ್ರೈಬಲ್ ಪೇಂಟಿಂಗು ಹಾಗೂ ಸ್ಥಳೀಯ ಟ್ರೈಬಲ್ ಪೇಂಟಿಂಗನ್ನು ನಾವು ಎಲ್ಲ ಕಡೆಗಳಲ್ಲೂ ಕಾಣಬಹುದು. ಆ ಪ್ರದೇಶಗಳಿಗೆ ತಕ್ಕಂಗೆ ಅಲ್ಲಿನ ರೀತಿಯಲ್ಲಿ ನಾವು ಟ್ರೈಬಲ್ ಪೇಂಟಿಂಗು ಆವಾಗಿನ ಕಾಲದ ಅವರ ಸಂಸ್ಕೃತಿ, ಸಾಮಾಜಿಕತೆ ಹಾಗೂ ಇತರೆ ಜೀವನ ಶೈಲಿಯನ್ನು ಪೇಂಟಿಂಗ್ ಮೂಲಕ ನಾವು ನೋಡಬಹುದು ಮತ್ತು ಪೇಂಟಿಂಗ್ ಮೂಲಕ ನಾವು ಚಿತ್ರಿಸಬಹುದು. ಇದಿಷ್ಟಾಗಿತ್ತು ಟ್ರೈಬಲ್ ಪೇಂಟಿಂಗ್ನ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.